ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೋಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯವನಂತ ಇವತ್ತಿನ ಹೊಸ ವಿಡಿಯೋಗೆ ನಿಮ್ಗೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಎಸ್, ತುಂಬ ಜನಕ್ಕೆ ಈಗ ಆಲ್ರೆಡಿ ಗೊತ್ತಾಗಿರುತ್ತೆ ದಟ್ ನಾನಿವತ್ತು ಯಾವ ವ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಸೊ ಎಸ್, ಬ್ಯಾಗ್ಸ್ ಕೂಡ ರೆಡಿಯಾಗಿದೆ, ಬಟ್ ಇದಕ್ಕಿನ್ನೂ ಫಿಲ್ ಮಾಡೋಷ್ಟು ಮಧ್ಯ ಮಧ್ಯೆ ಏನೇನು ನೆನ್ಪು ಬರುತ್ತೋ ಅದನ್ನೆಲ್ಲ ಆ್ಯಡ್ ಆನ್ ಮಾಡ್ತಾ ಇದ್ದೀನಿ. ಸೊ ಬಟ್ ಮೇಜರ್ಲಿ ಏನೇನು ತೊಗೊಂಡಿದ್ದೀನಿ ನಾನು ನನ್ನ ಹಾಸ್ಪಿಟಲ್ ಬ್ಯಾಗ್ಗೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಸೊ ಯೂಶಲಿ 36 ವೀಕ್ಸ್ ಅಂದರೆ 9 ಮಂತ್ಸ್ ಸ್ಟಾರ್ಟ್ ಆಯಿತು ಅಂದಿದ ತಕ್ಷಣ ಬ್ಯಾಗ್ನೆಲ್ಲ ಪ್ಯಾಕ್ ಮಾಡ್ಕೋತಾರೆ. ನಾನೇ ಸ್ವಲ್ಪ ಲೇಟ್ ಆಯಿತು ಅಂತ ಹೇಳ್ಬೋದು, ಬಿಕಾಸ್ ಸೀಮಂತ ಅದರದ್ದೆಲ್ಲ ಸ್ವಲ್ಪ ಬ್ಯುಸಿ ಇದ್ದೆ, ಹಾಗಾಗಿ ಏನು ಪ್ಯಾಕ್ ಮಾಡಿರಲಿಲ್ಲ. ಆ್ಯಂಡ್ ಸ್ವಲ್ಪ ಶಾಪ್ ಕೂಡ ಮಾಡೋದಿತ್ತು, ಹಾಗಾಗಿ ಇದನ್ನು ಸ್ವಲ್ಪ ಪುಷ್ ಮಾಡ್ಕೊತಾನೆ ಬಂದೆ. ಆ್ಯಂಡ್ ಫೈನಲಿ ಎಸ್, ಇವತ್ತು ಎಲ್ಲ ಪ್ಯಾಕ್ ಮಾಡಿ ಇಡೋಣ. ನಿನ್ನೆ ಎಲ್ಲ ಒಂದು ಸ್ವಲ್ಪ ರಜದಲ್ಲಿ ಕ್ಲೀನ್ ಎಲ್ಲ ಮಾಡಿಕೊಂಡೆ, ಕಬರ್ಡ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಬೈರೋ ಬಟ್ಟೆಗಳು ಎಲ್ಲ ಚಿಕ್ಕ ಪುಟ್ಟ ಬಟ್ಟೆಗಳಲ್ವಾ, ಸೊ ಅದನ್ನು ತುಂಬ ಈಸಿಯಾಗಿ ಅರೇಂಜ್ ಮಾಡೋಕ್ಕಾಗಲ್ಲ. ದೊಡ್ಡ ದೊಡ್ಡ ಬಟ್ಟೆಗಳು ಅಂದರೆ ಹೆಂಗೋ ಮಡ್ಚ್ಬಿಡ್ಬೋದು, ಚಿಕ್ಕ ಪುಟ್ಟ ಬಟ್ಟೆಗಳು ತುಂಬ ಟೈಮ್ ಹಿಡಿಯುತ್ತೆ. ಸೊ ಬೈರವ್ದು ಬಟ್ಟೆ ಎಲ್ಲ ಒಕೇಶ್ನಲ್ ವೇರು ಮತ್ತು ಕ್ಯಾಶುವಲ್ ವೇರ್ ಎಲ್ಲ ಮಿಕ್ಸ್ ಆಗೋಗ್ಬಿಟ್ಟಿತ್ತು. ಸೊ ಅದನ್ನೆಲ್ಲ ಸಪ್ರೇಟ್ ಮಾಡಿ ಇಟ್ಟು, ಮತ್ತು ನನ್ನ ಸ್ಯಾರೀಸ್ಗಳೆಲ್ಲ ಇನ್ನೊಂದು 5-6 ತಿಂಗಳು ಮುಟ್ಟಲ್ವಲ್ಲ, ಸೊ ಅದನ್ನೆಲ್ಲ ಸಪ್ರೇಟಾಗಿ ಇಟ್ಟಿದ್ದೀನಿ. ಸೊ ದಟ್ ಇನ್ನು ಒಂದು ನೆಕ್ಸ್ಟ್ 6 ಮಂತ್ಸ್ಗೆ ಕಂಪ್ಲೀಟಾಗಿ ನನಗೆ ಕ್ಲಿಯರ್ ಆಗಿರಬೇಕು ಅಂತ. ಸೊ ತೋರಿಸ್ತೀನಿ. ವಾರ್ಡ್ರೋಬ್ ಕೂಡ ಅರೇಂಜ್ ಮಾಡಿದ್ದೀನಿ, ಅದನ್ನು ಕೂಡ ತೋರಿಸ್ತೀನಿ ನಿಮಗೆ. ಆ್ಯಂಡ್ ಎಸ್, ಈಗ ಬರುವಂಥ ಹೊಸ ಬೇಬಿಗೆ ಕೂಡ ಒಂದು ಸ್ವಲ್ಪ ಸ್ಪೇಸ್ ಮಾಡಿ ಇಟ್ಟಿದ್ದೀನಿ. ಲೈಕ್ ಒಂದು ಕಂಪ್ಲೀಟ್ ಕಂಟೈನರಲ್ಲಿ ಏನೇನು ಬೇಕೋ ಅದನ್ನೆಲ್ಲ ಇಟ್ಕೊಳ್ಳೋಣ ಅಂತ ಹೇಳಿ. ಸೊ ಅದೇನು ಫಿಲ್ ಮಾಡಿಲ್ಲ, ಕರ್ಕೊಂಡು ಬಂದಾದ್ಮೇಲೆ ಬೇಬಿ ಕರ್ಕೊಂಡು ಬಂದಾದ್ಮೇಲೆ ಅದನ್ನೆಲ್ಲ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಬಟ್ ಸ್ಪೇಸ್ ಅಂತೂ ಮಾಡಿಟ್ಟಿದ್ದೀನಿ, ಬಿಕಾಸ್ ಬೇಬಿ ಇಟ್ಕೊಂಡು ಆಮೇಲೆ ಕ್ಲೀನಿಂಗ್ ಮಾಡೋದೆಲ್ಲ ಇಟ್ ಇಸ್ ನಾಟ್ ಗುಡ್ ಅಂತ ಅನಿಸುತ್ತೆ. ಸೊ ಹಾಗಾಗಿ ಆ ಕ್ಲೀನಿಂಗ್ ಎಲ್ಲ ಮುಗೀತು. ನೆನ್ನೆಲ್ಲ ಫುಲ್ ಒಂದು ರೀತಿ ಫುಲ್ ವರ್ಕೌಟ್ ಅಂತ ಹೇಳ್ಬೋದು. ಫುಲ್ ಬ್ಯಾಕ್ ಪೇನ್ ಬಂದ್ಬಿಡೋದು ನೈಟ್ ಮಲ್ಗೋ ಅಷ್ಟೊತ್ತಿಗೆ. ಸೊ ಎಸ್, ಇವತ್ತು ಸ್ವಲ್ಪ ರಿಲ್ಯಾಕ್ಸ್ ಡೇನೇ ಆಗೋಗಿತ್ತು. ಸ್ವಲ್ಪ ತಲೆಗೆಲ್ಲ ಆಯಿಲ್ ಮಸಾಜ್ ಮಾಡಿ ಹೆಡ್ ಬಾತ್ ಮಾಡಿದೆ. ಇವಾಗ ಡಾಕ್ಟರು ಕೂಡ ಹೋಗಬೇಕು, ಅದ್ರದ್ದು ಕೂಡ ವ್ಲಾಗ್ ಮಾಡ್ತೀನಿ. ಅದಕ್ಕೂ ಮುಂಚೆ ನನ್ನ ಹಾಸ್ಪಿಟಲ್ ಬ್ಯಾಗಲ್ಲಿ ನಾನು ಏನೇನು ಪ್ಯಾಕ್ ಮಾಡಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ ನಿಮಗೆ. ಸೊ ಐಡಿಯಲಿ ಒಂದು ಹ್ಯಾಂಡ್ ಬ್ಯಾಗ್ ಆ್ಯಂಡ್ ಇನ್ನೂ ಒಂದು ಸೂಟ್ ಕೇಸ್ ತೊಗೊಂಡಿದ್ದೀನಿ. ಈ ಥರ ಇದು ಲಾಕ್ ಮಾಡಿಲ್ಲ. ಸೊ ಸೂಟ್ ಕೇಸ್ ತೊಗೊಂಡಿದ್ದೀನಿ. ಇದು ಎರಡೂ ಕಂಪ್ಲೀಟ್ ನಂದು ಪಾಪದು ಬಟ್ಟೆಗಳು ಇದರಲ್ಲಿದೆ. ಭೈರವು ಮೋಸ್ಟ್ಲಿ ಅಲ್ಲೇ ಇರ್ತಾನೆ ನಮ್ಮ ಜೊತೆ ಅಂತ ಅಂದ್ಕೊಂಡಿದ್ದೀನಿ, ಬಿಕಾಸ್ ನಮ್ಮಿಬ್ರು ಬಿಟ್ಟು ಭೈರವ್ ಇರಲ್ಲ. ಸೊ ಹಾಗಾಗಿ ಅವನು ಒಂದು 4 ದಿವಸಕ್ಕೆ ಬೇಕಾಗುವಷ್ಟು ಕ್ಲಾತಿಂಗ್ ಬೇರೆದ್ರಲ್ಲಿ ತೊಗೊಳ್ಳೋಣ ಅಂತ ಹೇಳಿ ಅದು ಸಪ್ರೇಟಾಗಿ ಇಟ್ಟಿದ್ದೀನಿ. ಬಟ್ ಈಗ ನನ್ನ ಡೆಲಿವರಿಗೆ ಆದಮೇಲೆ ಬೇಕಾಗುವಂಥ ಡ್ರೆಸ್ಸಸ್ಗಳು ಆಲ್ಮೋಸ್ಟ್ ಒಂದು 3 to 4 ಡೇಸ್ ಇರ್ತೀನಿ ಅಂದ್ಕೊಳ್ತೀನಿ. ಸೊ ಹಾಗಾಗಿ ಆ ಎಲ್ಲ ಡ್ರೆಸ್ಗಳು ಮತ್ತು ಬೇರೆ ಎಸೆನ್ಷಿಯಲ್ಸ್ ಎಲ್ಲ ಡ್ರೆಸ್ಗಳೆಲ್ಲ ನಾನು ಇದರಲ್ಲಿ ಇಟ್ಟಿದ್ದೀನಿ. ಮತ್ತು ಟಾಯ್ಲೆಟ್ರೀಸ್ ಆ ಥರದ್ದೆಲ್ಲ ನಾನು ಈ ರೀತಿ ಹ್ಯಾಂಡ್ ಬ್ಯಾಗಲ್ಲಿ ಇಟ್ಟಿದ್ದೀನಿ. ಅದು ಚಿಕ್ಕದು ತೊಗೊಳ್ಳೋಣ ಅಂದ್ಕೊಂಡು ಎಲ್ಲ ದೊಡ್ಡದೇ ಆಗೋಗ್ತದೆ. ಅದು ಬೇಕು ಇದು ಬೇಕು ಅಂತ ಅನಿಸುತ್ತೆ, ಬಿಕಾಸ್ ಹಾಸ್ಪಿಟಲ್ ಅಂದರೆ ಸಿಗುತ್ತೆ, ಆ ಥರ ಏನು ತೀರಾ ಕಾಡು ಅನ್ನೋ ಥರ ಏನಿಲ್ಲ, ಸಿಗುತ್ತೆ. ಬಟ್ ಆದರೂ ಆ ಟೈಮಿಗೆ ಇಲ್ಲ ಅಂತಂದರೆ ಸ್ವಲ್ಪ ಗಡಿಬಿಡಿ ಆಗುತ್ತೆ ಅಂಥೇಳಿ ಆಲ್ಮೋಸ್ಟ್ ಎಲ್ಲ ತೊಗೊಂಡಿದ್ದೀನಿ. ಸೊ ಏನೇನು ತೊಗೊಂಡಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಈ ಒಂದು ಟಾಯ್ಲೆಟ್ರೀಸಲ್ಲಿ ಫಸ್ಟ್ ಬರುವಂಥದ್ದು ಬ್ರಷಸ್ ಆ್ಯಂಡ್ ಪೇಸ್ಟ್. ಸೊ ಹಾಗಾಗಿ ಆಲ್ಮೋಸ್ಟ್ 3 ಬ್ರಷಸ್ ತೊಗೊಂಡಿದ್ದೀನಿ. ಭೈರವ್ಗೂ ಸೇರಿಸಿ ತೊಗೊಂಡಿದ್ದೀನಿ. ನಾನು ಇದು ಪ್ಯಾಕ್ ಮಾಡಬೇಕಾದಾಗ ಭೈರವ್ ಅಂತ ಇದ್ದ ನನಗೂ ಬೇಕು ಅಂತ, ಸೊ ಹಾಗಾಗಿ ಒಂದು ಬ್ರಷ್ ಸಮೇತ ಸೇರಿ ಫಸ್ಟ್ ಇಸ್ ಟೂತ್ ಬ್ರಷಸ್ ಆ್ಯಂಡ್ ಪೇಸ್ಟ್ನ ತೊಗೊಂಡಿದ್ದೀನಿ ಟಾಯ್ಲೆಟ್ರೀಸಲ್ಲಿ. ಅದಾದಮೇಲೆ ಡೆಫಿನೆಟ್ಲಿ ಪ್ಯಾಡ್ಸ್ ಅಂತೂ ಬೇಕೇ ಬೇಕು, ಬಿಕಾಸ್ ಡೆಲಿವರಿ ಆದಮೇಲೂ C-ಸೆಕ್ಷನ್ ಇದ್ರೂ ಆಲ್ಮೋಸ್ಟ್ 3 to 4 ಡೇಸ್ ಅಷ್ಟು ಪೀರಿಯಡ್ಸ್ ಆಗುತ್ತೆ ಆಫ್ಟರ್ ಆಲ್ ದೀಸ್ 9 ಮಂತ್ಸ್ ಇಲ್ದಲೇ ಇದ್ದಿದ್ದು. ಸೊ ಇಟ್ ವಿಲ್ ಬಿ ಯೂಶ್ವಲಿ ಹೆವಿ ಫ್ಲೋ. ಇವಾಗ ಜಸ್ಟ್ 1 ಪ್ಯಾಕ್ ತೊಗೊಂಡಿರ್ತೀನಿ, ಬಿಕಾಸ್ ಮತ್ತೆ ಬೇಕು ಅಂತ ಹೇಳಿದ್ರೆ ಆಮೇಲೆ ತರಿಸ್ಕೊಳ್ಳೋಣ ಅಲ್ಲೇ ಅಂತ ಹೇಳಿಬಿಟ್ಟು ಅದನ್ನು ಇಟ್ಕೊಂಡಿದ್ದೀನಿ. ಆಲ್ಮೋಸ್ಟ್ 1 ಪ್ಯಾಕ್. ಆ್ಯಂಡ್ ಎಸ್, ತುಂಬ ಸ್ವೆಟ್ ಆಗ್ತದೆ ನಾನಂತೂ. ಸೊ ಹಾಗಾಗಿ ಒಂದು ಡಿಯೋಡ್ರೆಂಟ್ ಅಥವಾ ಇದು ಬೇಕು ಅಂತ ಅನ್ನಿಸ್ತು ನನಗೆ, ಬಿಕಾಸ್ ಆಪ್ರೇಟ್ ಆಗಿರೋದ್ರಿಂದ ಯೂಶಲಿ ಬಾಡಿ ಬಾತ್ ಕೊಡಲ್ಲ, ಮೋಸ್ಟ್ಲಿ ಸ್ಪಾಂಜ್ ಬಾತ್ ಮಾಡಿಸ್ತಾರೆ ಅಂತ ಅನಿಸುತ್ತೆ. ಸೊ ನನಗಷ್ಟು ಕಂಫರ್ಟಬಲ್ ಅನಿಸಲ್ಲ, ಸ್ವಲ್ಪ ಓಡರ್ ಬರ್ತಾಯಿದ್ರು ಮತ್ತು ಅಷ್ಟು ಚೆನ್ನಾಗಿ ಅನಿಸಲ್ಲ ಅಂಥೇಳಿ ನಾನು ಅದನ್ನೊಂದು ಇಟ್ಕೊಂಡಿದ್ದೀನಿ.
ಆ್ಯಂಡ್ ಎಸ್ ಆ್ಯಸ್ ಯೂಶುವಲ್ ಕೋಮ್ ಆ್ಯಂಡ್ ಕ್ಲಚಸ್ ತೊಗೊಂಡಿದ್ದೀನಿ. ಇದು ಮ್ಯಾಂಡೇಟ್ರಿ ಬೇಕೇ ಬೇಕು ನನಗೆ. ಗೊತ್ತಿಲ್ಲ, ಲಾಸ್ಟ್ ಟೈಮ್ ಆ್ಯಕ್ಚುಲಿ ಏನು ಡೆಲಿವರಿ ಆಗಿ 3-4 ಡೇಸ್ ತನಕ ತಲೆ ಬಾಚಂಗಿಲ್ಲ ಅಂತ ಏನೇನೋ ಹೇಳ್ತಾ ಇದ್ರು. ಬಟ್ ಗೊತ್ತಿಲ್ಲ, ತುಂಬ ಇರಿಟೇಟ್ ಆಗುತ್ತೆ. ಲೈಕ್ ತುಂಬ ಸಿಕ್ಕಟ್ಟಿರುತ್ತೆ, ಮತ್ತು ಆಪ್ರೇಷನ್ ಥಿಯೇಟ್ರಿಗೆಲ್ಲ ಹೋಗಿ ಫುಲ್ಲು ಟ್ಯಾಂಗ್ ಮಾಡಿರ್ತಾರೆ. ಸೊ ಹಾಗಾಗಿ ವಾಪಸ್ ಬಂದಮೇಲೆ ಒಂದು ಸ್ವಲ್ಪ ರಿಫ್ರೆಶ್ಮೆಂಟ್ಗಾದರೂ ಬೇಕು ಅಂತ ಹೇಳಿ. ಆ್ಯಂಡ್ ನೆಕ್ಸ್ಟ್ ಏನು ತೊಗೊಂಡಿದ್ದೀನಿ, ಎಸ್, ನನ್ನ ಫೇಸ್ ವಾಶ್. ಆ್ಯಂಡ್ ಆ್ಯಕ್ಚುಲಿ ಫೇಸ್ ವಾಶ್ ಅಷ್ಟೇ ಮಾಡೋಕ್ಕೆ ಬಿಡ್ತಾರೆ ಅಂದ್ಕೊಳ್ತೀನಿ, ಸ್ನಾನ ಮಾಡೋಕ್ಕೆ ಬಿಡೋದಿಲ್ಲ. ಹಾಗಾಗಿ ಸೋಪ್ ಅವಾಯ್ಡ್ ಮಾಡ್ತೀನಿ ತೊಗೊಳ್ಳೋದು. ಬೇಕಂದರೆ ಒಂದು ಚಿಕ್ಕದಾಗಿ ಒಂದು ಬಾಡಿ ವಾಶ್ ತೊಗೊಳ್ತೀನಿ ಅಂದ್ಕೊಳ್ತೀನಿ. ಬಟ್ ಫೇಸ್ ವಾಶ್ ಮಾಡ್ಬೋದು ಅಂದ್ಕೊಳ್ತೀನಿ, ಬಿಸಿನೀರಲ್ಲಿ ಮಾಡೋಕ್ಕೆ ಕೊಡ್ತಾರೆ. ಸೊ ಫೇಸ್ ವಾಶ್ ಆ್ಯಂಡ್ ಒಂದು ಐಲೈನರ್ ತೊಗೊಂಡಿದ್ದೀನಿ. ಆ್ಯಂಡ್ ಇದ್ರ ಜೊತೆಗೆ ಇನ್ನೂ ನನ್ನ ಮಾಯ್ಶ್ಚರೈಸರ್ ಆ್ಯಡ್ ಆನ್ ಮಾಡಬೇಕು. ಮಾಯ್ಶ್ಚರೈಸರ್ ನಾನು ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ಅವತ್ತಿನ ದಿವಸ ಹಾಕೊಂಡು ಹೋಗ್ಬಿಡೋಣ. ನನ್ನ ಲಿಪ್ ಕೇರ್ ಮತ್ತು ಮಾಯ್ಶ್ಚರೈಸರ್ ಅದು ಎರಡನ್ನ ನಾನು ಲಾಸ್ಟಲ್ಲಿ ಹಾಕ್ಕೊಳ್ತೀನಿ. ಆ್ಯಂಡ್ ಬೇಬಿಗೆ ಬಳಸುವಂಥ ಕ್ರೀಮ್ ಆ್ಯಂಡ್ ಪೌಡರ್, ಇದು ಎರಡು ಭೈರವ್ಗೂ. ಆ್ಯಕ್ಚುಲಿ ಭೈರವ್ಗೆ ನಾನು ಫಸ್ಟು ಜಾನ್ಸನ್ಸ್ ಬೇಬಿ ತೊಗೊಂಡಿದ್ದೆ, ಬಿಕಾಸ್ ನನಗೆ ಅವಾಗ ಇನ್ನೂ ಗೊತ್ತಿರಲಿಲ್ಲ ಹೇಗೆ ಯಾವ ಪ್ರಾಡಕ್ಟ್ಸ್ ತೊಗೋಬೇಕು ಮಕ್ಕಳಿಗೆ ಅನ್ನುವಂಥದ್ದು ಗೊತ್ತಿರಲಿಲ್ಲ. ಸೊ ನಾನು ಜಾನ್ಸನ್ಸ್ ಬೇಬಿ ಕೇಳಿದ್ನಲ್ವಾ ಅಂತ ಹೇಳಿ ಚಿಕ್ಕದ್ರಿಂದ ಐ ಟುಕ್ ದ್ಯಾಟ್. ಆ್ಯಂಡ್ ಸೆಬಾಮೇಡ್ ಕೂಡ ನನಗೆ ಹಾಸ್ಪಿಟಲಲ್ಲೇ ಕೊಟ್ಟಿದ್ರು. ಎರಡೂ ಯೂಸ್ ಮಾಡಿದೆ. ನನಗೆ ಭೈರವ್ ಎರಡೂ ಸೆಟ್ ಆಗಲಿಲ್ಲ, ಎರಡೂ ಪ್ರಾಡಕ್ಟ್ಸ್ ಹೇಳಬೇಕು ಅಂದರೆ. ಜಾನ್ಸನ್ಸ್ ಬೇಬಿ ಕೂಡ ಅವನಿಗೆ ಸೆಟ್ ಆಗಲಿಲ್ಲ, ಕಲರ್ ಯಾಕೋ ಡಿಮ್ ಅನ್ನಿಸ್ತಾ ಇದ್ದ. ಕೆಲವು ಸತಿ ಮೈ ಮೇಲೆ, ಹೊಟ್ಟೆ ಮೇಲೆ ಮತ್ತು ಬೆನ್ನ ಮೇಲೆ ಚಿಕ್ಕ ಚಿಕ್ಕ ಗುಳ್ಳೆ ಬರೋಕ್ಕೆ ಶುರುವಾಯಿತು. ಸೊ ಐ ಥಾಟ್ ಓಕೆ, ಇದನ್ನು ಸ್ಟಾಪ್ ಮಾಡೋಣ ಅಂತ ಹೇಳಿ ಜಾನ್ಸನ್ಸ್ ಬೇಬಿ ತೊಗೊಳ್ಳಿಲ್ಲ. ಅದಾದಮೇಲೆ ಐ ಟ್ರೈಡ್ ವಿತ್ ಹಿಮಾಲಯ ಅವನಿಗೆ ತುಂಬ ಚೆನ್ನಾಗಿ ಸೂಟ್ ಆಗ್ತಾ ಇದೆ. ಸೊ ಈಗಲೂ ಅವನು ಅದನ್ನೇ ಬಳಸ್ತಾ ಇದ್ದಾನೆ. ಹಾಗಾಗಿ ನಾನು ಈ ಪಾಪುಗೆ ಇದನ್ನೇ ತೊಗೊಂಡಿದ್ದೀನಿ. ನೋಡಬೇಕು, ಎಲ್ಲ ಬೇಬಿಗೂ ಒಂದೇ ಥರ ಸೂಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಇದನ್ನು ತೊಗೊಂಡಿದ್ದೀನಿ, ಸೆಟ್ ಆಯಿತು ಅಂತಂದರೆ ಇದನ್ನೇ ಹಿಮಾಲಯನೇ ಕಂಟಿನ್ಯೂ ಮಾಡ್ತೀನಿ. ಇಲ್ಲ ಅಂತಂದರೆ ಮೋಸ್ಟ್ಲಿ ಬೇರೆ ಪ್ರಾಡಕ್ಟ್ಸ್ ಟ್ರೈ ಮಾಡಬೇಕಾಗತ್ತೆ. ಸೊ ಯಾವಾಗಲೂ ಮಕ್ಳಿಗೆ ಬಳಸಬೇಕಾದಾಗ ಒಂದು ಚಿಕ್ಕ ಪ್ಯಾಚಲ್ಲಿ ಹಾಕಿ ನೋಡಬೇಕು. ಲೈಕ್ ನಾವು ಹೇಗೆ ಪ್ಯಾಚ್ ಟೆಸ್ಟ್ ಮಾಡ್ತೀವೋ ಅದೇ ರೀತಿ ಮಕ್ಳಿಗೂ ಮಾಡಿ ನೋಡಿ ಒಂದ್ಸತಿ. ಏನೂ ರಿಯಾಕ್ಷನ್ಸ್ ಆಗಲಿಲ್ಲ ಆಫ್ಟರ್ ಹಾಫ್ ಆನ್ ಅವರ್ ಅಂದರೂ ಕೂಡ ದೆನ್ ಇಟ್ಸ್ ಸೇಫ್ ಟು ಯೂಸ್ ಅಂತ ಅನಿಸುತ್ತೆ. ಒಂದೇ ಸತಿಗೆ ಬಾಡಿ ಪೂರ್ತಿ ಅಪ್ಲೈ ಮಾಡಿಬಿಟ್ರೆ ಮಕ್ಳಿಗೂ ಇರಿಟೇಷನ್, ನಮಗೂ ಬೇಜಾರು. ಆ ಗಿಲ್ಟಿಂದ ಹೊರಗೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಪ್ಯಾಚ್ ಟೆಸ್ಟ್ ಮಾಡಿ. ಯಾವುದೇ ಒಂದು ಪ್ರಾಡಕ್ಟ್ ಮಕ್ಳಿಗೆ ಯೂಸ್ ಮಾಡೋ ಮುಂಚೆ ಪ್ಯಾಚ್ ಟೆಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನನ್ನ ಒಂದು ರೆಗ್ಯುಲರ್ ಹೇರ್ ಬ್ಯಾಂಡ್ ತೊಗೊಳ್ತಾ ಇದ್ದೀನಿ, ಸೊ ದ್ಯಾಟ್ ತುಂಬ ಡಿಸ್ಟರ್ಬ್ ಆಗಬಾರ್ದು. ಆ್ಯಂಡ್ ನೈಟಲ್ಲಿ ಎದಳೋದೆಲ್ಲ ಇರುತ್ತೆ. ಸೊ ಹಾಗಾಗಿ ಒಂದು ಹೇರ್ ಬ್ಯಾಂಡ್ ಆ್ಯಂಡ್ ಆದಷ್ಟು ಕ್ಲಿಪ್ಸ್ ಇಟ್ಕೊಂಡಿರ್ತೀನಿ. ಇದು ಎಷ್ಟಿದ್ರೂ ಸಾಲಲ್ಲ, ಎಲ್ಲೆಲ್ಲಿ ಹೋಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ, ಆ ಟೈಮಿಗೆ ಸಿಗೋದಿಲ್ಲ ಹೇರ್ ಕ್ಲಚಸ್ಸು, ಕ್ಲಿಪ್ಸ್ ಎಲ್ಲ. ಸೊ ಇದಿಷ್ಟು ಐಟಮ್ಸ್ ನಾನು ನನ್ನ ಟಾಯ್ಲೆಟ್ರಿ ಬ್ಯಾಗ್ಸಲ್ಲಿ ಇಟ್ಕೊಂಡಿರುವಂಥದ್ದು. ಇದಕ್ಕೆ ಮೋಸ್ಟ್ಲಿ ಇನ್ನೂ ಆ್ಯಡ್ ಆನ್ ಆಗುತ್ತೆ ಅನಿಸುತ್ತೆ. ಆ್ಯಂಡ್ ಈ ಕಾಜಲ್ ಐಲೈನರ್ ತೊಗೊಂಡಿದ್ದೀನಿ ಇದು. ಆ್ಯಂಡ್ ಮಗು ಕೂಡ ಆ್ಯಕ್ಚುಲಿ ಇಡ್ತಾರೆ, ಬಟ್ ನಾನು ಮನೆಗೆ ಬಂದಾದ್ಮೇಲಿಂದ ಇಡೋಕ್ಕೆ ಅಂದ್ಕೊಂಡಿದ್ದೀನಿ, ಅಲ್ಲೇ ಬೇಡ ಅಂತ ಹೇಳಿ. ಸೊ ಅದು ಒಂದು ಕಾಜಲ್ ಒಂದು ತೊಗೊಳ್ಬೇಕು ಮಗುಗೆ, ಹರ್ಬಲ್ ಕಾಜಲ್ ಒಂದು ತೊಗೊಳ್ಳೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೊ ಇದಿಷ್ಟು ನನ್ನ ಟಾಯ್ಲೆಟ್ರಿ ಬ್ಯಾಗಲ್ಲಿ ನಾನು ಪ್ಯಾಕ್ ಮಾಡ್ಕೊಂಡಿರೋವಂಥದ್ದು. ಆ್ಯಂಡ್ ಎಸ್, ಇನ್ನೂ ಏನು ಮಿಸ್ ಔಟ್ ಆಗಿದೆ, ಬೇಬಿ ವೈಪ್ಸ್ ನಾನು ಇಲ್ಲಿ ಸೂಟ್ ಕೇಸಲ್ಲಿ ಇಟ್ಟಿದ್ದೀನಿ, ಅದನ್ನೊಂದು ಇಲ್ಲಿಗೆ ಶಿಫ್ಟ್ ಮಾಡಬೇಕು. ಮಗುಗೆ ಮೇಜರಾಗಿ ಬೇಕಾಗುವಂಥದ್ದು ಡೈಪರ್ಸ್, ವೈಪ್ಸ್ ಆ್ಯಂಡ್ ವಾಟ್ಸ್ ದ್ಯಾಟ್, ಕ್ಲಾತ್ಸ್. ಸೊ ಈ ಮೂರಿತ್ತು ಅಂತಂದರೆ ಆರಾಮಾಗುತ್ತೆ. ಆ್ಯಂಡ್ ಸ್ಪೆಷಲ್ ಟೇಕ್ ಕೇರ್ ಅಂತ ಹೇಳಿದ್ರೆ ಫೀಡಿಂಗ್ ಬಾಟಲ್ ಒಂದು ಬೇಕಾಗುತ್ತೆ. ಆ್ಯಂಡ್ ಅಕಸ್ಮಾತ್ ಹಾಲು ಬರಲಿಲ್ಲ ಅಂತಂದರೆ, ಯೂಶ್ವಲಿ ನನಗೆ ಭೈರವ್ಗೂ ಕೂಡ ಫಸ್ಟ್ ಡೇನೇ ಹಾಲು ಬಂದಿರಲಿಲ್ಲ. ಸೊ ಹಾಗಾಗಿ ಬೇಕು ಅಂತಂದಾಗ ಲ್ಯಾಕ್ಟೋಜನ್ ಬೇಕಾಗಬಹುದು. ಅದು ಮೋಸ್ಟ್ಲಿ ಹಾಸ್ಪಿಟಲಲ್ಲಿ ಪ್ರೊವೈಡ್ ಮಾಡ್ತಾರೋ ಹೇಗೋ ಗೊತ್ತಿಲ್ಲ. ಸೊ ಅದು ಒಂದು ಅಂತ ಅಂದ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಮೇನ್ ಇಂಪಾರ್ಟೆಂಟಾಗಿ ಒಂದು ಚಿಕ್ಕದಾದಂಥ ಸ್ಪೂನು, ಒಂದು ಲೋಟ ಬೇಕೇ ಬೇಕು. ಬಿಕಾಸ್ ಮಕ್ಕಳಿಗೆ ಇನ್ನೂ ಸಕ್ಕಿಂಗ್ ಬರ್ತಾ ಇರಲ್ಲ, ಆ ಒಂದು ಟೈಮಲ್ಲಿ ಮಕ್ಕಳು ಕಷ್ಟಪಡ್ತಾ ಇರ್ತಾರೆ, ಮತ್ತು ಫೀಡಿಂಗ್ ಬಾಟಲ್ ಇನ್ನೂ ಹಾರ್ಡಿರುತ್ತೆ ನಿಪ್ಪಲ್ಸ್ ಅದ್ರದ್ದು, ಮಗುಗೂ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಒಂದು ಪುಟ್ಟದಾದಂಥ ಸ್ಪೂನ್ ಮತ್ತು ಲೋಟ ಇಸ್ ಕಂಪಲ್ಸರಿ. ಸೊ ಮಕ್ಕಳಿಗೆ ಫಸ್ಟ್ ಐ ಥಿಂಕ್ ಇದಿಷ್ಟು ಐಟಮ್ಸ್ ಇದ್ದರೆ ಮೋರ್ ದೆನ್ ಎನಫ್ ಅಂತ ನನಗೆ ಅನಿಸುತ್ತೆ. ಸೊ ಇದ್ರ ಜೊತೆಗೆ ನಾನು ಒಂದು ಸ್ಪೂನ್ ಮತ್ತು ಒಂದು ಲೋಟ ಕೂಡ ಇಟ್ಕೋಬೇಕು ಮಗುಗೆ. ಸೊ ಅದೆಲ್ಲ ಒಂದು ಸಪ್ರೇಟ್ ಬ್ಯಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದೇ ನಾನು ಬ್ಯಾಗ್ ಆನ್ ಬ್ಯಾಗ್ ಆಗ್ತಾ ಇದೆ ಇದು. ಸೊ ನೋಡೋಣ. ಆ್ಯಂಡ್ ಈ ಒಂದು ಸುಟ್ ಕೇಸಲ್ಲಿ ಪಾಪುದು ಬಟ್ಟೆ ಈ ಕಡೆ ಇಟ್ಟಿದ್ದೀನಿ.
ಆ್ಯಂಡ್ ನಂದು ಬಟ್ಟೆಗಳನ್ನ ಈ ಕಡೆ ಇಟ್ಟಿದ್ದೀನಿ. ಆ್ಯಂಡ್ ವೆರಿ ನಾರ್ಮಲ್ ಆಗಿ ಹುಟ್ಟಿದ ಮಕ್ಕಳಿಗೆ ಬೇಕಾಗುವಂಥ ಎಸೆನ್ಷಿಯಲ್ಸ್ನ ತೊಗೊಂಡಿದ್ದೀನಿ ನಾನು. ಆ್ಯಂಡ್ ಆದಷ್ಟು ಪುಟ್ಟು ಬಟ್ಟೆಗಳು ಮತ್ತು ತುಂಬ ದೊಡ್ಡ ಬಟ್ಟೆಗಳು ತೊಗೊಂಡಿಲ್ಲ ನಾನು. ಬಿಕಾಸ್ ಎನಿವೇಸ್ ಬೇಬಿನ ಸ್ವೇಡಲ್ ಮಾಡಿ ರ್ಯಾಪ್ ಮಾಡೋದ್ರಿಂದ ತುಂಬ ಹೆವಿ ಡ್ರೆಸ್ಸಸ್ ಕೂಡ ಮಕ್ಕಳಿಗೆ ಇರಿಟೇಷನ್ ಆಗುತ್ತೆ ಅಂತ ಹೇಳಿ ಇದು ಎಲ್ಲನೂ ವಾಶ್ ಮಾಡಿ ಚೆನ್ನಾಗಿ ಒಣಗಿಸಿ ಐರನ್ ಮಾಡಿರೋಂಥ ಬಟ್ಟೆಗಳನ್ನ ಇಲ್ಲಿ ಬಳಸ್ತಾ ಇದ್ದೀನಿ. ಸೊ ಮಕ್ಕಳ ಬಟ್ಟೆ ಆದಷ್ಟು ಲೈಟ್ ಆಗಿರುವಂಥ ಬಟ್ಟೆ, ಲೈಟ್ ಇನ್ ದ ಸೆನ್ಸ್ ಕಲರ್ ಕೂಡ ಸ್ವಲ್ಪ ವೈಟ್ ಶೇಡ್ ಅಥವಾ ಪೀಚ್ ಶೇಡ್ ಇರುವಂಥದ್ದೇ ತೊಗೊಳ್ಬೇಕಾಗತ್ತೆ. ಬಿಕಾಸ್ ಮಕ್ಕಳಿಗೆ ಎಲ್ಲೋ ಏನೋ ಇರುವೆ ಕಚ್ಚಿತು ಏನೋ ಆಯಿತು ಅಂತಂದ್ರೂ ನಮಗೆ ಗೊತ್ತಾಗಲ್ಲ ಡಾರ್ಕ್ ಕಲರ್ಸ್ ಇದ್ದರೆ. ಸೊ ಹಾಗಾಗಿ ಆದಷ್ಟು ಲೈಟ್ ಕಲರ್ಸ್ ಆ್ಯಂಡ್ ಪಾಸಿಟಿವ್ ಕಲರ್ಸ್ನ ಯೂಸ್ ಮಾಡೋದು ಮಕ್ಕಳಿಗೆ, ಕಲರ್ಫುಲ್ ಕಲರ್ಸ್ ಯೂಸ್ ಮಾಡೋದು ಮಕ್ಕಳಿಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಲೆಟ್ ಮಿ ಕ್ವಿಕ್ಲಿ ಶೋ ಯು ಐ ಹ್ಯಾವ್ ಟೇಕನ್ ಫಾರ್ ದ ಬೇಬಿ. ಸೊ ಈ ಒಂದು ಸೂಟ್ ಕೇಸ್ ವಾಸ್ ಇಬ್ಬರದ್ದು ಹಾಕ್ತಾ ಇದ್ದೀನಿ ಆಲ್ಮೋಸ್ಟ್ 4 ಡೇಸ್ಗೆ. ಹಾಗಾಗಿ ಐ ಥಿಂಕ್ ಇಟ್ ಇಸ್ ಸಫಿಷಿಯಂಟ್ ಅಂತ ಅಂದ್ಕೊಳ್ತೀನಿ. ಸೊ ಈ ರೀತಿ ಕಂಪ್ಲೀಟಾಗಿ ಪ್ಯಾಕ್ ಮಾಡಿದ್ದೀನಿ. ಸೊ ಐ ಹೋಪ್ ಯು ಕ್ಯಾನ್ ಸಿ ಇಟ್. ಸೊ ಫಸ್ಟ್ ನಾನು ಹೇಳಿದ್ನಲ್ಲ ಇದನ್ನು ಬೇಬಿ ವೈಪ್ಸ್ ಏನಿದೆ ಅದನ್ನು ಅಲ್ಲಿಗೆ ಇಡಬೇಕು ಆ ಬ್ಯಾಗಿಗೆ. ಸೊ ಟಾಯ್ಲೆಟ್ರೀಸ್ಗೆ ಈ ಒಂದು ಬೇಬಿ ವೈಪ್ಸ್ನ ಶಿಫ್ಟ್ ಮಾಡಿಬಿಡ್ತೀನಿ. ಓಕೆ, ಆ್ಯಂಡ್ ಫಸ್ಟ್ ಒನ್ ಬಂದ್ಬಿಟ್ಟು ಮಿಟ್ಟನ್ಸ್ ಇದು ಆ್ಯಕ್ಚುಲಿ ವಾಶ್ ಮಾಡಿ ಇಡಬೇಕಿತ್ತು ನಾನು. ಬೈರವ್ದು ಆಲ್ರೆಡಿ ಇರೋವಂಥದ್ದನ್ನು ವಾಶ್ ಮಾಡಿ ಇಟ್ಟಿದ್ದೀನಿ. ಸೊ ಹಾಗಾಗಿ ಅದನ್ನೇ ಬಳಸ್ತೀನಿ. ಅಕಸ್ಮಾತ್ ಇನ್ನೂ ಏನಾದರೂ ಎಕ್ಸ್ಟ್ರಾ ಬೇಕಾಯಿತು ಅಂತಂದರೆ ಇದನ್ನು ಓಪನ್ ಮಾಡ್ಕೊಳ್ಳೋಣ ಅಂತ ಎಮರ್ಜೆನ್ಸಿಯಾಗಿ ಇದನ್ನು ಇಟ್ಟಿದ್ದೀನಿ ಅಷ್ಟೇ. ಆ್ಯಂಡ್ ಅದಾದಮೇಲೆ ಸಾಕ್ಸ್ಗಳು 3 pairs ಆಫ್ ಸಾಕ್ಸ್ ಇಟ್ಕೊಂಡಿದ್ದೀನಿ. ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಮಗು ಹಾಕಿಸ್ಕೊಳ್ಳುತ್ತಿದ್ದನ ಅಂತ. ಬಿಕಾಸ್ ಮಕ್ಕಳು ಒದ್ದು ಮತ್ತು ಕೈ ಮಿಟನ್ಸ್ ಎಲ್ಲ ತೆಗಿತಾರೆ. ಇದು ನನಗೆ ಬೈರವ್ ಟೈಮಿಂದ ಎಕ್ಸ್ಪೀರಿಯನ್ಸ್ಡು. ತೊಗೊಳ್ಳೋದೇನೋ ತೊಗೊಂಡ್ಬಿಡ್ತೀವಿ, ಬಟ್ ಅದು ಎಷ್ಟರ ಮಟ್ಟಿಗೆ ಯೂಸ್ ಆಗುತ್ತೆ ಅನ್ನೋದು ಕೂಡ ಇಟ್ಸ್ ಪಾಯಿಂಟ್. ಆ್ಯಂಡ್ ಒಂದು ಸ್ವೆಟರ್ ತೊಗೊಂಡಿದ್ದೀನಿ. ಇದು ಕೂಡ ಅಷ್ಟೇ ವಾಶ್ ಮಾಡಿ ಇಟ್ಟಿರೋವಂಥದ್ದು, ಬಿಸಿಲಲ್ಲಿ ಒಣಗಿಸಿ. ಸಿಕ್ಕಾಬಟ್ಟೆ ಕ್ಯೂಟ್ ಅನ್ನಿಸ್ತಾ ಇದೆ ನನಗೆ. ಬೈರವ್ ಟೈಮಲ್ಲೂ ಇದೇ ರೀತಿ 2 ಸ್ವೆಟರ್ನ ತೊಗೊಂಡಿದ್ದೆ, ಅದೇ ನೆನಪಾಗ್ತಾ ಇದೆ ನನಗೆ. ಸೊ ಈ ಒಂದು ಸ್ವೆಟರ್ ತೊಗೊಂಡಿದ್ವಿ. ಆ್ಯಂಡ್ ಫಸ್ಟ್ ಥಿಂಗ್ ಏನು ಅಂತ ಹೇಳಿದ್ರೆ ಬೇಬಿನ ಕೊಡ್ತಾರೆ. ಸೊ ಬೇಬಿ ರಿಸೀವಿಂಗ್ ಟವಲ್ ಅಂತ ಒಂದು ಬೇಕಾಗುತ್ತೆ. ಅಂದರೆ ಮಗುನ ಹಾಗೆ ಕೈಯಲ್ಲಿ ಇಟ್ಕೋಬಾರ್ದು. ಬಿಕಾಸ್ ಅಲ್ಲೇ ವೆಯ್ಟ್ ಮಾಡ್ತಿರ್ತೀವಿ, ಆ ಗ್ರಿಲ್ಸ್ ಎಲ್ಲ ಮುಟ್ಟಿರ್ತೀವಿ. ಸೊ ಆ ಒಂದು ಕೈನಲ್ಲಿ ಇಟ್ ಇಸ್ ನಾಟ್ ಗುಡ್ ಟು ಕ್ಯಾರಿ ಅಂತ ಹೇಳಿ ಈ ರೀತಿ ಒಂದು ಸಾಫ್ಟ್ ಮಸ್ಲಿನ್ ಕ್ಲಾತ್ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ, ಸಾಫ್ಟ್ ಆಗಿ ಇದೆ. ಸೊ ಬೇಬಿನ ರಿಸೀವ್ ಮಾಡುವಂಥವ್ರು ಈ ಬಟ್ಟೆನಲ್ಲಿ ಹೀಗೆ ಮಗುನ ರಿಸೀವ್ ಮಾಡ್ಬೋದು. ಸೊ ಅದಕ್ಕೆ ಒಂದು ಬೇಬಿ ರಿಸೀವಿಂಗ್ ಕ್ಲಾತ್ ಒಂದು ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದನ್ನು ಸ್ನಾನಕ್ಕೂ ಬಳಸ್ಬೋದು ಆ್ಯಂಡ್ ಬೇಬಿ ರ್ಯಾಪ್ ಮಾಡಲಿಕ್ಕೂ ಇದು ಚೆನ್ನಾಗಿರುತ್ತೆ. ಸೊ ಈ ರೀತಿ ಮಸ್ಲಿನ್ ಕ್ಲಾತ್ ಒಂದು 2-3 ಇದ್ದರೆ ತುಂಬ ಒಳ್ಳೆಯದು. ಬೆಚ್ಚಗೂ ಆಗುತ್ತೆ ಆ್ಯಂಡ್ ಕ್ಲೀನಾಗೂ ಇರುತ್ತೆ, ಮಕ್ಳಿಗೂ ಸಾಫ್ಟ್ ಆಗಿರುತ್ತೆ, ಇರಿಟೇಷನ್ ಆಗೋದಿಲ್ಲ. ಸೊ ಹಾಗಾಗಿ ಬೇಬಿ ರಿಸೀವಿಂಗ್ ಟವಲ್ ಒಂದು. ಆ್ಯಂಡ್ ಗೊತ್ತಿಲ್ಲ ಇದನ್ನು ಹಾಕ್ತೀನೋ ಹೇಗೆ ಅಂತ. ಮಂಕಿ ಕ್ಯಾಪು ಬೈರವ್ ಟೈಮಲ್ಲಿ ಇತ್ತು, ತೊಗೊಂಡಿದ್ದೆ. ಬಟ್ ಇದು ತುಂಬ ಪುಟ್ಟದಿರೋದ್ರಿಂದ ಮಕ್ಕಳು ಬಾಯಿಗೆ ಬಂದ್ಬಿಡುತ್ತೆ ಇದು ಕೆಲವೊಂದು ಸತಿ. ಸೊ ಸುಮ್ಮನೆ ನಾನು ಹಿಂದೆಗಡೆ ಒತ್ತಿಗೆ ಬೆನ್ನಕ್ಕೆ ಕತ್ತಿಗೆ ಒತ್ತಿಗೆ ಕೊಡೋಕ್ಕಾದ್ರೂ ಬೆಚ್ಚಗಿರುತ್ತೆ ಅಂತ ಹೇಳಿ ಇದನ್ನು ತೊಗೊಂಡಿದ್ದೀನಿ. ಇದನ್ನು ಆದಷ್ಟು ಬಳಸಿಲ್ಲ. ಬಿಕಾಸ್ ಮಂಕಿ ಕ್ಯಾಪು ಈ ಫರ್ ಏನಿದೆ ಅದು ಬಾಯಿಗೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಅದನ್ನು ಅವಾಯ್ಡ್ ಮಾಡ್ತೀನಿ. ಸುಮ್ಮನೆ ಸೈಡ್ಗೆ ಅಥವಾ ಒಂದು ಶೇಪ್ ಕೊಡ್ಲಿಕ್ಕಷ್ಟೇ. ಆ್ಯಂಡ್ ಎಸ್, ಆ ಸ್ವೆಟರ್ ಜೊತೆಗೆ ಐ ಥಿಂಕ್ ಇದು ನಾನು ನನ್ನ ಹಿಂದಿನ ಬ್ಲಾಗಲ್ಲಿ ತೋರಿಸಿದ್ದೀನಿ. ಅದರದ್ದು ಬ್ಯಾಗ್ಸ್ಗಳು ಕಾಲ್ಗೆ ಸಾಕ್ಸು ಆ್ಯಂಡ್ ಕ್ಯಾಪ್ ಇದು ಇಷ್ಟು. ಆ್ಯಂಡ್ ನೆಕ್ಸ್ಟ್ ಬಂದು ಇದು ವಿಚ್ ಇಸ್ ಪಿಲ್ಲೋ. ಕವರ್ ತೆಗೆದುಬಿಡ್ತೀನಿ ಈ ಪಿಲ್ಲೋ. ಬಿಕಾಸ್ ಮಕ್ಕಳದು ಕತ್ತು ಆಲ್ಮೋಸ್ಟ್ ಬೈರವ್ದು ಕತ್ತು ನಿಲ್ಲೋ ಅಷ್ಟೊತ್ತಿಗೆ ಐ ಥಿಂಕ್ ಇಟ್ ವಾಸ್ 3 months ಅಂದ್ಕೊಳ್ತೀನಿ. 3 months ತುಂಬ್ತಿದ್ದಂಗೆ ಕತ್ತು ನಿಲ್ಲುತ್ತೆ. ಬಟ್ ಮಕ್ಕಳಿಗೆ ಒಂದು ಗುಂಡು ಶೇಪ್ ಬರಬೇಕು ಅಂತ ಹೇಳಿದ್ರೆ ಈ ರೀತಿ ಒಂದು ಸಪೋರ್ಟಿಂಗ್ ಬೇಕು ಅನಿಸುತ್ತೆ. ಬೈರವ್ಗೆ ಇದನ್ನು ನಾನು ಯೂಸ್ ಮಾಡಿರಲಿಲ್ಲ. ಜಸ್ಟ್ ಒಂದು ಕಾಟನ್ ಬಟ್ಟೆನೇ ನಾನು ಸುತ್ತ ಈ ರೀತಿ ಮಾಡಿ
ಸಿಂಬಿ ಅಂತ ಹೇಳ್ತಾರೆ, ಸಿಂಬಿ ರೀತಿ ಮಾಡಿ ಇಟ್ಟಿದಂಥದ್ದು. ಬಟ್ ಈ ಸತಿ ತೊಗೊಂಡು ನೋಡೋಣ ಹೇಗೆ ಯೂಸ್ ಆಗುತ್ತೆ ಅಂತ. ಕಲರ್ಫುಲ್ ಆಗೋಯಿತು, ಸೊ ಹಾಗಾಗಿ ಇಷ್ಟ ಆಯಿತು ಅಂತ ಇದು ಒಂದು ತೊಗೊಂಡೆ. ಸೊ ಇದನ್ನು ಇಟ್ಕೊಳ್ತೀನಿ. ಆ್ಯಂಡ್ ಎಸ್, ನಾನು ಆಗಲೇ ಹೇಳ್ದಂಗೆ ಫೀಡಿಂಗ್ ಬಾಟಲ್ ಇಟ್ಕೊಂಡಿದ್ದೀನಿ. ದಿಸ್ ಇಸ್ ಎನ್ ಎಮರ್ಜೆನ್ಸಿ, ಇಟ್ ಇಸ್ ನಾಟ್ ಮಸ್ಟ್ ಆ್ಯಂಡ್ ಶುಡ್. ಆ್ಯಂಡ್ ಇದು ಬಂದು ಆ್ಯಕ್ಚುಲಿ ಗ್ಲಾಸಲ್ಲಿ ಮಾಡಿರೋವಂಥದ್ದು. ಅದ್ರ ಮೇಲೆ ಒಂದು ರೀತಿ ರಬ್ಬರ್ ಕೋಟಿಂಗ್ ಕೊಟ್ಟಿದ್ದಾರೆ. ಬಿಕಾಸ್ ಸ್ಟೀಲು ಕೆಲವೊಂದು ಸತಿ ತುಂಬ ಶಾರ್ಪ್ ಎಡ್ಜಸ್ ಇರುತ್ತೆ, ಮತ್ತು ಕೆಲವು ಸತಿ ಎಷ್ಟೇ ಒಳ್ಳೆ ಸ್ಟೀಲ್ ತೊಗೊಂಡ್ರೂ ರಸ್ಟ್ ಹಿಡಿಯೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಗ್ಲಾಸ್ ತೊಗೊಂಡೆ, ಮೇಂಟೆನೆನ್ಸು ಈಸಿ. ಬಟ್ ಇದ್ರ ಮೇಲ್ಗಡೆ ರಬ್ಬರ್ ಗ್ರಿಪ್ ಕೊಟ್ಟಿರೋದ್ರಿಂದ ಬಿದ್ರೂ ಏನೂ ಆಗಲ್ಲ ಅಂತ ಹೇಳಿ. ಸೊ ಇದೊಂದು ಫೀಡಿಂಗ್ ಬಾಟಲ್ ಜಸ್ಟ್ ಎನ್ ಎಮರ್ಜೆನ್ಸಿಗೆ ಇಟ್ಕೊಂಡಿದ್ದೀನಿ. ಆ್ಯಂಡ್ ಎಸ್, ಈ ರೀತಿ ಕಟ್ಟುವಂಥದ್ದು. ಈ ರೀತಿ ಆ್ಯಕ್ಚುಲಿ ಇಟ್ ಈಸ್ ವೆರಿ ಈಸಿ. ಆಲ್ಮೋಸ್ಟ್ ಇದನ್ನೊಂದು 6 ಇಟ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಮಕ್ಕಳಿಗೆ ಈ ಥರ ಕಟ್ಟೋದು ತುಂಬ ಈಸಿ ಪ್ರಾಸೆಸ್. ತುಂಬ ಕೈ ತೋಳಿರೋವಂಥದ್ದು ಅದನ್ನೆಲ್ಲ ತೊಗೊಂಡ್ಬಿಟ್ರೆ ಮಕ್ಳಿಗೆ ಹಾಕೋಕ್ಕೆ ಕಷ್ಟ ಆಗುತ್ತೆ. ಸ್ವೆಟರ್ ಹೇಗೂ ಇದೆ, ಮತ್ತು ರ್ಯಾಪ್ ಮಾಡಿರ್ತೀವಿ ಮಗುನ, ಮತ್ತು ಬೆಡ್ ಕೂಡ ಇರುತ್ತೆ, ಬೆಚ್ಚಗಿರುತ್ತೆ. ತೀರಾ ಮಕ್ಕಳನ್ನ ಓವರ್ ವಾರ್ಮ್ತಾಗೂ ಬಿಡಬಾರ್ದು, ತೀರಾ ಕೋಲ್ಡಾಗೂ ಬಿಡಬಾರ್ದು. ನಾರ್ಮಲ್ ಕಂಫರ್ಟಬಲ್ ಆಗಿ ಮಕ್ಕಳು ಇರೋದಕ್ಕೆ ಬಿಡಬೇಕು. ಸೊ ನಮ್ಮ ಗರ್ಭದಲ್ಲಿ ಹೇಗಿರ್ತಾರೋ ಮಕ್ಕಳು ಆ ರೀತಿ ವಾರ್ಮ್ತ್ ಇದ್ರೆ ಸಾಕಾಗುತ್ತೆ. ಸೊ ತುಂಬ ಮಕ್ಳಿಗೆ ಬಟ್ಟೆ ಮೇಲೆ ಬಟ್ಟೆ ಹಾಕಿ ಇರಿಟೇಟ್ ಮಾಡಬಾರ್ದು ಅನ್ನೋಂಥದ್ದು ನನ್ನ ಕಾನ್ಸೆಪ್ಟ್. ಆ್ಯಂಡ್ ಎಸ್, ಫೈನಲಿ ನ್ಯೂ ಬಾರ್ನ್ ಬೇಬಿ ಡೈಪರ್ಸ್ ಅದಂತೂ ಬೇಕೇ ಬೇಕು. ಏನಿಲ್ಲ ಅಂತಂದ್ರು ದಟ್ ಈಸ್ ಮಸ್ಟ್ ಆ್ಯಂಡ್ ಶುಡ್. ಬಿಕಾಸ್ ಮಕ್ಕಳಿಗೆ ಎವ್ರಿ ಹಾಫ್ ಆನ್ ಅವರ್ 1 hour ಒಂದ್ಸತಿ ಚೇಂಜ್ ಮಾಡ್ತಾ ಇರಬೇಕಾಗತ್ತೆ. ನೋಡಿ, ಇಲ್ಲ ಅಂತಂದರೆ ಇಮಿಡಿಯೇಟ್ ಹಾಕಿದ ತಕ್ಷಣ ಕೆಲವು ಮಕ್ಕಳು ಪಿ ಅಥವಾ ಪಾಟಿ ಮಾಡ್ಕೊಂಡ್ರು ಅಂದರೆ ಅವಾಗಲೂ ಚೇಂಜ್ ಮಾಡಬೇಕಾಗತ್ತೆ. ಸೊ ಆದಷ್ಟು ಹೆಚ್ಚು ಡೈಪರ್ಸ್ ಬೇಕಾಗುತ್ತೆ. ಡೈಪರ್ಸಲ್ಲಿ ಆ್ಯಕ್ಚುಲಿ ನಾನಿವಾಗ ಹಾಸ್ಪಿಟಲ್ಗೆ ಯೂಸ್ ಆ್ಯಂಡ್ ಥ್ರೋ ಡೈಪರ್ಸೇ ಯೂಸ್ ಮಾಡ್ತೀನಿ. ಮನೆಗೆ ಬಂದಮೇಲೆ ಕಾಟನ್ ಡೈಪರ್ಸ್ ಯೂಸ್ ಮಾಡೋಕ್ಕೆ ಶುರು ಮಾಡ್ತೀನಿ. ಬೈರಫ್ ಟೈಮಲ್ಲೂ ಹಾಗೆ ಇತ್ತು. ಬಿಕಾಸ್ ಡೈಪರ್ಸ್ಗೆ ರ್ಯಾಷಸ್ ಆಗುತ್ತೆ, ಬಿಟ್ಬಿಡ್ತೀವಿ ನಾವು, ಇನ್ನೂ ಆಗಿಲ್ಲ ಅಂದ್ಕೊಳ್ತೀವಿ, ಕೆಲವು ಮಾಡ್ಕೊಂಬಿಟ್ಟಿರ್ತಾರೆ, ಮತ್ತು ರ್ಯಾಷಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಮನೆಗೆ ಬಂದಮೇಲೆ ಕ್ಲಾತ್ ಡೈಪರ್ಸ್ನ ಬಳಸ್ತೀನಿ. ಬಟ್ ಈಗ ಸದ್ಯಕ್ಕೆ ಹಾಸ್ಪಿಟಲ್ ಪೂರ್ತಿ 4 days ನಾನು ಯೂಸ್ ಆ್ಯಂಡ್ ಥ್ರೋ ಡೈಪರ್ಸ್ನ ಬಳಸೋಣ ಅಂತ ಇದ್ದೀನಿ. ಆ್ಯಂಡ್ ಯೂಸ್ ಆ್ಯಂಡ್ ಥ್ರೋನಲ್ಲಿ ಕೂಡ ವೆಲ್ಕ್ರೋ ಟೈಪ್ ಏನು ಬರುತ್ತೆ ಆ ಥರದ್ದು. ಬಿಕಾಸ್ ಮಕ್ಕಳು ವೆಯ್ಟ್ ಒಬ್ಬೊಬ್ರದ್ದು ಒಂದೊಂದು ರೀತಿ ಇರುತ್ತೆ, ಸೊ ಗೊತ್ತಾಗಲ್ಲ. ಆ ರೀತಿ ನಾವು ಎಲಾಸ್ಟಿಕ್ ಇರೋದು ತೊಗೊಂಡ್ಬಿಟ್ರೆ ಮಕ್ಳಿಗೂ ಅಲ್ಲಿ ಒಂದು ರೀತಿ ಮಾರ್ಕ್ ಬೀಳೋ ಥರ ಆಗೋಗ್ಬಿಡುತ್ತೆ ಟೈಟ್ ಆದರೆ, ಆ ಥರ ಎಲ್ಲ. ಸೊ ವೆಲ್ಕ್ರೋ ಇತ್ತು ಅಂದರೆ ಅಡ್ಜಸ್ಟ್ ಮಾಡಿ ಹಾಕ್ಲಿಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ವೆಲ್ಕ್ರೋ ಟೈಪ್ ತೊಗೊತಾ ಇದ್ದೀನಿ. ಸೊ ಇದಿಷ್ಟು ಮಗುವಿನ ಐಟಮ್ಸ್ ಆಗಿತ್ತು. ಆ್ಯಂಡ್ ಈ ಕಡೆ ಸೈಡ್ ಬಂದರೆ ನನ್ನ ಡ್ರೆಸ್ಸಸ್ ಜಾಸ್ತಿ ಏನೂ ಇಲ್ಲ. ಲೈಕ್ ನಾನು ಆಗಲೇ ಹೇಳ್ದಂಗೆ ಟಾಯ್ಲೆಟ್ರೀಸಲ್ಲಿ ಒಂದು ಸ್ವಲ್ಪ ನನ್ನ ಮಾಯ್ಶ್ಚರೈಸರು, ಸನ್ಸ್ಕ್ರೀನು ಆ್ಯಂಡ್ ಲಿಪ್ ಕೇರ್ ಒಂದಷ್ಟು ಅದಕ್ಕೆ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದರಲ್ಲಿ ನನಗೆ ಬೇಕಾಗುವಂಥ ಡ್ರೆಸ್ಸಸ್ಸು, ಫೀಡಿಂಗ್ ಡ್ರೆಸ್ ಒಂದು 2 ಇಟ್ಕೊಂಡಿದ್ದೀನಿ. ಆ್ಯಂಡ್ ಫೀಡಿಂಗ್ ಡ್ರೆಸ್ಸು ನನಗೆ ಅಷ್ಟು ಕಂಫರ್ಟಬಲ್ ಅನಿಸಲ್ಲ. ಸೊ ಹಾಗಾಗಿ ರೆಗ್ಯುಲರಾಗಿ ಮನೆಯಲ್ಲಿ ವೇರ್ ಮಾಡುವಂಥ ಟೀ ಶರ್ಟ್ಸು, ಶಾರ್ಟ್ಸ್ನ ಇಟ್ಕೊಂಡಿದ್ದೀನಿ. ಸೊ ದಟ್ ಒಂದು ದುಪ್ಪಟ್ಟ ಹಾಕ್ಕೊಂಡು ಮಗುಗೂ ಫೀಡ್ ಮಾಡ್ಬೋದು ಅಂತ ಹೇಳಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಫೀಡಿಂಗ್ ಟೈಮಲ್ಲಿ ಐ ಥಿಂಕ್ ಫೀಡಿಂಗ್ ಪಿಲ್ಲೋ ಅಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ನಾನು ಯಾವುದೇ ರೀತಿ ಫೀಡಿಂಗ್ ಪಿಲ್ಲೋ ತೊಗೊಂಡಿಲ್ಲ. ಬಿಕಾಸ್ ಕೆಲವೊಂದು ಸತಿ ಹೈಟ್ ತುಂಬ ಮೇಲಾಗ್ಬಿಡುತ್ತೆ, ಮಗು ಕುಡ್ಸೋಕ್ಕೂ ಕಷ್ಟ ಆಗುತ್ತೆ. ಸೊ ಒಂದು ಕಂಫರ್ಟಬಲ್ ಪೊಸಿಷನಲ್ಲಿ ಕೂತ್ಕೊಳ್ಳಿಕ್ಕೆ ಈ ಥರ ಪಿಲ್ಲೋಸ್ ಸಫಿಷಿಯೆಂಟ್ ಅಂತ ಅನಿಸುತ್ತೆ ನನಗೆ. ಒಂದು ಸ್ಟ್ರೇಟ್ ಚೇರ್ ಮೇಲೆ ಈ ರೀತಿ ಹಿಂದೆ ಹಾಕ್ಕೊಂಡು ಕಂಫರ್ಟಬಲ್ ಆಗಿ ಕೂತ್ಕೊಂಡು ನಾವು ಫೀಡ್ ಮಾಡ್ಬೋದು. ಸೊ ಹಾಗಾಗಿ ನನಗೆ ಫೀಡಿಂಗ್ ಪಿಲ್ಲೋಸ್ ಮ್ಯಾಂಡೇಟ್ರಿ ಅಂತ ಏನು ಅನಿಸಿಲ್ಲ. ಅದು ಬೇಕು ಅಂತಂದರೆ ನೀವು ಆ್ಯಡ್ ಆನ್ ಮಾಡ್ಕೋಬೋದು. ಸೊ ಇದಿಷ್ಟು ಐಟಮ್ಸ್ ಆಗಿತ್ತು ಪಾಪುಗೆ ಮತ್ತು ನನಗೆ. ಆ್ಯಂಡ್ ಟಾಯ್ಲೆಟ್ರೀಸ್ ಪ್ಯಾಕ್ ಮಾಡಿರೋವಂಥದ್ದು. ಇನ್ನೂ ಒಂದಷ್ಟು ಐಟಮ್ಸ್ ಅಲ್ಲಿ ಇಲ್ಲಿ ಇರುತ್ತೆ, ಮರ್ತು ಹೋಗ್ತೀವಿ. ಅಲ್ಲಿ ಹಾಸ್ಪಿಟಲ್ಗೆ ಹೋದಾಗ ಎಲ್ಲ ಐಟಮ್ಸ್ ತೊಗೋಬೇಕು. ಬಿಕಾಸ್ ಇನ್ನು ಊಟ ತಿಂಡಿ ಬಗ್ಗೆ ಏನೂ ಇಲ್ಲ, ಇಟ್ ಇಸ್ ಓನ್ಲಿ ದ ಡ್ರೆಸ್ ಆ್ಯಂಡ್ ಟಾಯ್ಲೆಟ್ರೀಸ್ ಅಷ್ಟೇ ನೋಡಿರೋವಂಥದ್ದು. ಊಟಕ್ಕೆ ಆ್ಯಕ್ಚುಲಿ ಗಂಜಿ ಕೊಡ್ತಾರೆ ಯೂಶ್ವಲಿ. ಸೊ ಹಾಗಾಗಿ ಅದಕ್ಕೆಲ್ಲ ಏನೇನು ಪ್ಯಾಕ್ ಮಾಡ್ಕೊಳ್ತೀನಿ ಅಂತ ನಾನು ಏನೋ ಒಂದು ವ್ಲಾಗ್ ಮಾಡ್ತೀನಿ. ಲೈಕ್ ಕೆಟಲ್ ಇರ್ಬೋದು ಅಥವಾ ಹಾಟ್ ಬಾಕ್ಸಸ್ ಇರ್ಬೋದು. ಬಿಕಾಸ್ ಬಿಸಿ ಬಿಸಿ ತಿನ್ನಬೇಕು ಅಂತ ಹೇಳ್ತಾರೆ, ಹಾಟ್ ಬಾಕ್ಸಸ್ ಇರ್ಬೋದು. ಊಟ ಎಲ್ಲ ಅಲ್ಲೇ ಪ್ರೊವೈಡ್ ಮಾಡ್ತಾರೆ.
ಬಟ್ ಸ್ಪೆಸಿಫಿಕ್ಕಾಗಿ ಬಾಣಂತಿಯರು ಈ ಥರದ್ದೇ ತಿನ್ನಬೇಕು ಅಂತ ಇರುತ್ತಲ್ಲ. ಸೊ ಆ ರೀತಿ ಏನಾದರೂ ಇತ್ತು ಅಂತಂದರೆ ಕೆಲವೊಂದ್ಸತಿ ರಾಗಿ ಗಂಜಿ ಮಾಡ್ತಾರೆ ಅಥವಾ ರವೆ ಗಂಜಿ ಮಾಡ್ತಾರೆ. ಈ ರೀತಿ ಏನೇನು ಬೇಕೋ ಅದೆಲ್ಲ ಐಟಮ್ಸ್ ಚಿಕ್ಕದೊಂದು ಬ್ಯಾಗ್ ಆಗ್ಬೋದು. ಯಾವುದಾದ್ರೂ ನನ್ನ ರೆಗ್ಯುಲರ್ ವ್ಲಾಗ್ಸ್ ನಾಳೆ ನಾಡಿದ್ರಲ್ಲಿ ನಾನು ಅದನ್ನು ಪ್ಯಾಕ್ ಮಾಡ್ಕೊಳ್ಳೋದನ್ನ ಕೂಡ ನಾನು ನಿಮಗೆ ತೋರಿಸ್ತೀನಿ. ಸೊ ಇದಾಗಿತ್ತು ನನ್ನ ಹಾಸ್ಪಿಟಲ್ ಬ್ಯಾಗ್ ಪ್ಯಾಕಿಂಗ್. ಐ ಹೋಪ್ ಈ ಒಂದು ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ. ಆ್ಯಂಡ್ ನನ್ನ ರೆಗ್ಯುಲರ್ ವ್ಯೂವರ್ಸ್ ಆ್ಯಂಡ್ ಸಬ್ಸ್ಕ್ರೈಬರ್ಸ್ ಕೂಡ ಯಾರು ಪ್ರೆಗ್ನೆನ್ಸಿ ಇದ್ದೀರಾ ಅವ್ರಿಗೂ ಕೂಡ ಒಂದು ರೀತಿ ಐಡಿಯಾ ಬಂದಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಇದ್ರಲ್ಲಿ ನಾನೇನಾದರೂ ಮಿಸ್ ಮಾಡಿದರೆ ಕಮೆಂಟ್ ಮಾಡಿ ಹೇಳಿ, ನಾನೇನಾದರೂ ತೊಗೊಳ್ಬೇಕಿತ್ತಾ ಅಥವಾ ಏನಾದರೂ ಮಿಸ್ ಔಟ್ ಆಗ್ತಾ ಇದ್ದೇನೆ ಅಂತ. ನನಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲೇ ಮುಗಿಸ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್. ಲವ್ ಯು ಆಲ್ ಆ್ಯಂಡ್ ಬಾಯ್.